ನಮಸ್ಕಾರಗಳು. ಈ ತರ ವೇದಿಕೆ ಸಿಕ್ಕೋದು ಬಹಳ ಅಪರೂಪ. ಆದ್ರೂ ಏನೋ ಒಂದು ಖುಷಿ. ಪ್ರೆಸ್ಟರ್ ಬರ್ತಾರೆ ಅಂದೇಟ್ಕ ನನಗೆ ಗಾಬರಿ, ಎಲ್ಲಿ ಬಾಯಿ ತಪ್ಪಿ ಏನ್ ಮಾತಾಡ್ತೀನೋ ಏನೋ ಅಂತ. ನಾನು ಅಷ್ಟು ದಿವಸದಿಂದನೂ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ. ಆಗ್ಲೇ ಹೇಳಿದ್ನಲ್ಲ, ಯೂಟ್ಯೂಬ್ ನಲ್ಲಿ ರಾಜ್ಕುಮಾರ್ ಮೈ ಮೇಲೆ ಕಾಲ್ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ರು ಹೊನ್ನವಳ್ಳಿ ಕೃಷ್ಣ. ಅಯ್ಯೋ ಅಣ್ಣ ಬಿಡಿ, ಅದು ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾನೊಂಥರ ನಾಟಕ ಆಡಿದ್ರೆ ನೀವೊಂಥರ ನಾಟಕ. ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ನಾಟಕ. ಆ ನಾಟಕದಲ್ಲೇ ಅವರವರೇ ಪಾತ್ರಧಾರಿ, ಅವರವರೇ ಸೂತ್ರಧಾರಿ. ನನಗೆ ಇಲ್ಲಿ ಗಣೇಶ್ ಅವರು ಇಷ್ಟು ದಿವಸದಿಂದ ಪ್ರತಿಯೊಬ್ಬ ಮನುಷ್ಯನು ಅಕ್ಕರೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಸಿನಿಮಾ ಮುಕ್ಕಾಲು ಭಾಗ ಇದೆ ಅಂತಾರೆ. ಅದು ಹೆಂಗ್ ನಿಭಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತು. ಯಾಕೆಂದ್ರೆ ಅವರು ಎಲ್ಲ ಸಕಲವೂ ಅವರೇ. ಹಾಗಾಗಿ ಏನೋ ಇಲ್ಲಿ ಎಲ್ಲ ಈಗ ನೋಡಿ, ನಮ್ಮ ಕ್ಯಾಮ್ರಾಮನ್ ಇವ್ರಿಗೆ ಏನು ಗೊತ್ತಿದ್ದಂಗೆ ಇವರು ಬಹಳ ವಿಚಾರ ಗೊತ್ತು. ಆಕ್ಷನ್ ಅಲ್ಲೇ ಎಲ್ಲ ತೋರಿಸ್ತದೆ, ಕಿಡ್ಸ್ಗಳೆಲ್ಲ ಮಾತಾಡಲ್ಲ. ಆದ್ರೂ ನನಗೆ ಅವನ್ನೇ ನೋಡ್ತಾ ಇರ್ತೀನಿ. ಏನೇನು ಕಾಡಿದ್ರೆ ಏನು ಏನು ಅಂದ್ರು ಅಂತ. ಏನು ಇಲ್ಲ, ಸುಮ್ಮನೆ ಈಗ ಸಮಯ ಇಲ್ಲ, ಈಗ ಮಾತಾಡೋದು ಬೇಡಿ ಅಂತ. ಹಾಗಾಗಿ ಈ ಸಿನಿಮಾ ನೂರಾರು ದಿನ ಓಡ್ಲಿ ಅಂತ ನಾನು ಹೇಳ್ತೀನಿ. ನಾನು ಅಕ್ಕರೆಯಿಂದ ಹೇಳ್ತೀನಿ. ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಹೋದ್ಮೇಲೆ ಇನ್ನೊಂದ್ಸಲ ಕರೆದು ಇನ್ನೊಂದು ಪಾತ್ರ ಕೊಡ್ತಾರೆ ಅನ್ನೋದು ನನಗೆ ಬಯಕೆ. ಹಾಗಾಗಿ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ. ಮೊದಲು ಆರೋಗ್ಯ ಭಾಗ್ಯ, ಆಮೇಲೆ ಬಾಕಿದೆಲ್ಲ. ಹೇಳ್ತಾರೆ ಅನ್ನದಾತ್ರೆ ಇವ್ರು ಅನ್ನದಾತ್ರೆ, ಇವ್ರು ಅನ್ನದಾತ್ರೆ, ಎಲ್ಲಾರು ಅನ್ನದಾತ್ರೆ. ಯಾರು ಏನು ಕಮ್ಮಿ ಇಲ್ಲ. ಏನು ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನೇ ಏಕೆ ಎತ್ತುವೆ ಒಡೆಯೋಕಂತ ಹಾಗೆ ಹೇಳೋದು ಅಲ್ವಾ? ಅದು ಇವತ್ತಿಗೂ ನಾವು ಅದನ್ನ ಆಲಿಸ್ತಿದ್ದೀವಿ, ಪಾಲಿಸ್ತಿದ್ದೀವಿ. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಕೋದ್ಯಮದವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬರೋ ಭಾರತ್ ಮಾತಾ ಕಿ ವಂದೇ. ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಕಲಾವಿದರ ಪರವಾಗಿ ಈ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ನಮ್ಮಣ್ಣ ಶ್ರೀನಿವಾಸ ಮೂರ್ತಿ ಅವರು ಮಾತಾಡ್ಬಿಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟರಿ ಅವರಿಗೆ ಇಂಥ ಅದ್ದೂರಿ ಚಿತ್ರವನ್ನ ಬಜೆಟ್ ಅವರು ಬಹುಶಃ ಕ್ಯಾಲ್ಕುಲೇಟ್ ಮಾಡಿಲ್ಲ ಅನ್ಸುತ್ತೆ. ಸೊ ಇಷ್ಟು ಅದ್ದೂರಿ ಚಿತ್ರವನ್ನ ಮಾಡ್ತಾ ಇರೋದಕ್ಕೆ ಒಬ್ಬ ಕಲಾವಿದನಾಗಿ ಹಾಗೂ ಒಬ್ಬ ಕನ್ನಡಿಗನಾಗಿ, ಕನ್ನಡಿಗ ಪ್ರೇಕ್ಷಕನಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಚಿತ್ರೋದ್ಯಮದ ಅತ್ಯಂತ ಜನಪ್ರಿಯ ನೃತ್ಯ ನಿರ್ದೇಶಕರಾದಂತಹ ನಮ್ಮ ಧನು ಮಾಸ್ಟರ್ ಧನಂಜಯ ಅವರು ಈ ಚಿತ್ರದಲ್ಲಿ ನನಗೆ ಒಂದು ಪ್ರಮುಖವಾದ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಸಲಹೆ ಕೊಟ್ಟರು ರವೀಂದ್ರನಾಥ್ ಕೈಲಿ ಪಾತ್ರ ಮಾಡ್ಸೋಣ ಅಂತ. ಅದನ್ನು ಹೀರೋ ಒಪ್ಕೋಬೇಕಲ್ಲ. ಎಷ್ಟೋ ಕಡೆ ಹೀರೋ ಅಪ್ಪಣೆ ಬೇಕಾಗುತ್ತೆ. ಇಲ್ಲಿ ಬಹುಶಃ ಅವರು ಆ ರೀತಿ ಇನ್ವಾಲ್ವ್ ಆಗಲ್ಲ. ಬಟ್ ಅದನ್ನ ನಮ್ಮನ್ನ ಸಹಿಸಿಕೊಂಡು ಜೊತೆಲಿ ಇಟ್ಕೊಂಡು ಈ 30 ದಿವಸಗಳು ಏನ್ ಹೇಳಿದ್ರು ಅವರಲ್ಲಿ ಸುಮಾರು ನಾನೊಂದು 15-16 ದಿವಸ ಕೆಲಸ ಮಾಡಿದ್ದೇನೆ. ಗಣೇಶ್ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟು ಸಂತೋಷ ಕೊಡುತ್ತೆ ಅಂತ ಅದು ತುಂಬಾ ಹಿಂದೆ ನಾನು ಅವ್ರ ಜೊತೆ ಮಾಡಿದ್ದೀನಿ.
ಇತ್ತೀಚಿನ ದಿವಸಗಳಲ್ಲಿ ಮಾಡಿರಲಿಲ್ಲ, ಬಟ್ ತುಂಬಾ ಒಂದು ಅದ್ಭುತವಾದ ಅನುಭವ ನನಗಿಲ್ಲಿ ಆಗ್ತಿದೆ. ಶ್ರೀನಿವಾಸ್ ಮೂರ್ತಿ ಅವರು ಒಂದು ಮಾತನ್ನು ಹೇಳಿದ್ರು, 2 ಪುಟಗಳ ಡೈಲಾಗ್ ಅನ್ನು ನನ್ನ ಒಂದೇ ಟೇಕಲ್ಲಿ ಮಾಡಿದ್ರು ಗಣೇಶ್ ಅವರು ಅಂತ. ಅದಕ್ಕೆ ಮುಂಚೆ 2 days ಬ್ಯಾಕ್ ರೈಟರ್ ಬಂದು ಆ ಸೀನ್ ಪೇಪರ್ ಓದಿದಾಗ ನಾನು ಗಣೇಶ್ ಅವ್ರ ಜೊತೆಲಿದ್ದೆ. ಶೂಟಿಂಗ್ ಪ್ರಿಪರೇಷನ್ ನಡೀತಾ ಇದ್ದಾಗ ಅವರು ಆ ಸೀನ್ ಕೇಳಿದ್ರು. ಆ ಒಂದು ರೀಡಿಂಗು ಅಥವಾ ಇನ್ನೊಂದ್ಸಲಿ ಒಂದ್ ಸ್ವಲ್ಪ ಕರೆಕ್ಷನ್ಸ್ಗೆ ಇನ್ನೊಂದು ರೀಡಿಂಗು ಅಷ್ಟೇ, 2 ರೀಡಿಂಗ್ ಮಾತ್ರ ಕೇಳಿರೋದು ಅಷ್ಟೇ. ಅವರು ಅದನ್ನ ಕೇಳಿ ಅದನ್ನ ಮನಸ್ಸಲ್ಲಿ ಯಾವಾಗ ಮೆಲುಕು ಹಾಕೊಂಡ್ರು ಏನೋ ಗೊತ್ತಿಲ್ಲ, ಇಲ್ಲಂತೂ ತುಂಬಾ ಬ್ಯುಸಿ ಆಗಿದ್ರು ಅವರು. ಅದನ್ನ ಅವರು ಏಕದಮ್ ನನ್ನ ಶಾರ್ಟ್ ಮಾಡಿದ್ದು. ಶ್ರೀನಿವಾಸ್ ಮೂರ್ತಿ ಅವರು ಅವರ ಭಾಷೆಯ ಬಗ್ಗೆ ಒಂದು ದೊಡ್ಡ ಶ್ಲಾಘನೆ ಮಾಡಿದ್ರು. ನಾನು ಅಷ್ಟೇ, ಶ್ರೀನಿವಾಸ್ ಮೂರ್ತಿ ಅವರಿಗಿಂತ 10 ವರ್ಷದ ಹಿಂದೆ ಆಕಾಶವಾಣಿನೇ ನಮ್ಮ ಮೂಲ, ಆಕಾಶವಾಣಿಯಿಂದ ಬೆಳೆದವರು. ನಾನು ಹೇಗಿರೋದು ಆರ್ಟಿಸ್ಟ್ ಆಕಾಶವಾಣಿಲಿ, ಹಾಗೆ ರಂಗಭೂಮಿ ನಟ, ರಂಗಭೂಮಿ ಬಾಂಧವ್ಯ ಎಲ್ಲ ಮನೆಯಲ್ಲೆಲ್ಲ ವಿಜಯ ನರಸಿಂಹ, ರಾಮಚಂದ್ರ ಶಾಸ್ತ್ರಿಗಳು, ಕೃಷ್ಣ ಶಾಸ್ತ್ರಿಗಳು, ಪುಟ್ಟಣ ಕಣರಾವ್, ಪ್ರಭಾಕರ್ ಶಾಸ್ತ್ರಿ ಇವರೆಲ್ಲ ತೀರ ಹತ್ತಿರದ ಸಂಬಂಧ. ಈ ವಾತಾವರಣದಲ್ಲಿ ಬೆಳೆದು ಭಾಷೆ ಯಾರಾದ್ರೂ ಒಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅಲ್ಪ ಪ್ರಾಣ ಮಹಾಪ್ರಾಣ, ಅಕಾರ ಹಕಾರಗಳು ಅವ್ರ ಬಾಯಿಂದ ಅಷ್ಟು ಶುದ್ಧವಾಗಿ ಬರ್ತಿದೆ ಅಂದ್ರೆ ಬಹುಶಃ ಗಣೇಶ್ ಅವರ ಬಾಯಲ್ಲಿ ಆ ಪದಗಳು ಬರುವಷ್ಟು ಚೆನ್ನಾಗಿ ಸುಮಾರು ಜನ ಕಲಾವಿದರ ಬಾಯಲ್ಲಿ ಬರಲ್ಲ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮುಂಗಾರು ಮಳೆ ಒಂದು ಟ್ರೆಂಡ್ ಹುಟ್ಟಾಕ್ತು, ಸಿನಿಮಾಗಳು ಒಂದು ಟ್ರೆಂಡ್ ಹುಟ್ಟಾಕತ್ತೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಒಂದು ಟ್ರೆಂಡ್ ಹುಟ್ಟಾಕ್ತಾರೆ, ನಿರ್ದೇಶಕರು ಒಂದು ಟ್ರೆಂಡ್, ಒಂದೊಂದು ಟ್ರೆಂಡ್ 10 ವರ್ಷ ನಡ್ಕೊಂಡ್ಬರುತ್ತಲ್ಲ. ಮುಂಗಾರು ಮಳೆ ಆದ್ಮೇಲೆ ಆ ಮುಂಗಾರು ಮಳೆ ಬೇಸಿರುವಂತ ಕಥೆಗಳು 100 ಬಂತು ಕನ್ನಡದಲ್ಲಿ. ಬಹುಶಃ ಪಿನಾಕ ಬಂದ ನಂತರ ಈ ಪಿನಾಕ ರೀತಿಯ ಐತಿಹಾಸಿಕ ಮತ್ತೆ ಮೈಥಲಾಜಿಕಲ್ ಸಬ್ಜೆಕ್ಟ್ಗಳು ಸುಮಾರು ಕನ್ನಡಕ್ಕೆ ಬರಬಹುದು. ಅಷ್ಟು ಚೆನ್ನಾಗಿ ಗಣೇಶ್ ಅವರು ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ, ಧನಂಜಯ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ, ಮತ್ತೆ ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ನೀಡ್ತಾ ಇದೆ ಅನ್ನೋದು ತುಂಬಾ ಸಂತೋಷ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಶಿರಡಿ ಸಾಯಿಬಾಬಾ ಭಕ್ತ. ಈ ಚಿತ್ರದಲ್ಲಿ ನಾನು ಹಲವಾರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ, ಬಟ್ ಈ ಚಿತ್ರದಲ್ಲಿ ವಿಶೇಷವಾಗಿ ನನಗೆ ಪಾತ್ರ ಮಾಡೋದಕ್ಕೆ, ಗಣೇಶ್ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ, ಎಲ್ಲಿ ಒಂದು ನಿಮಿಷ ಅವರು ನಾನು ಫೈಟ್ಸ್ ಇರ್ಬೋದು, ಈ ಬಿಸಿಲಲ್ಲಿ, ಈ ರಣ ಬಿಸಿಲಲ್ಲಿ ಅವ್ರು ಮಾಡಿದ ಸಾಹಸ ದೃಶ್ಯಗಳು, ರಣ ಬಿಸಿಲಲ್ಲಿ ಅವ್ರು ಮಾಡ್ತಿರುವಂತ ಅದು ಅವರ ಕೋಟ್ ಒಂದು ಹಾಕೋತಾರೆ, ಉಲ್ಲೊಂದು ಇದೇನೋ ಚರ್ಮದ್ದು, ಅದನ್ನ ಹಾಕೊಂಡ್ರೆ ಅದನ್ನ ತೆಗೆದಾಗ ಇಡೀ ಮೈ ಒದ್ದಾಗಿರುತ್ತೆ ಅವ್ರದ್ದು. ಬಟ್ ಅದನ್ನೆಲ್ಲೂ ಮುಖದಲ್ಲೂ ತೋರ್ಸಲ್ಲ, ಬರೀ ತಮಾಷೆ ಮಾಡ್ಕೊಂಡು ನಮ್ಮ ಜೊತೆ ಮಾತಾಡ್ಕೊಂಡು ನಮಗೆ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂದ್ರೆ ಪಕ್ಕದಲ್ಲೇ ಕೂರಿಸ್ಕೊಂಡು ಶಾರ್ಟ್ ಆಗಿದ ತಕ್ಷಣ ನಾವೆಲ್ಲೋ ಇದ್ರೆ ರಾಜಗುರುಗಳನ್ನ ಕರಿ, ಮಂತ್ರಿಗಳನ್ನ ಕರಿ ಅಂತ ಕರೆಸ್ಕೋತಾರೆ, ನಾವು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇಷ್ಟು ಒಳ್ಳೆಯ ಒಂದು ಅವಕಾಶವನ್ನ, ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿರೋದು. ನಾನು ಸುಮಾರು ಜನಗಳ ಜೊತೆ ಆಕ್ಟ್ ಮಾಡೋದಲ್ಲ, ನಮ್ಗಿರಲ್ಲ, ಏನೋ ಒಂದು ರಿಜಿಡ್ ಫೀಲಿಂಗ್ ಇರುತ್ತೆ. ಮನೆಯಲ್ಲಿ ಇದ್ದ ಹಾಗೆ, ಇದು ಅಂತಮ್ರ ಜೊತೆ ಇದ್ದ ಹಾಗೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರ ಹೇಗೆ ಬರ್ತಿದೆ, ಹೇಗೆ ಅದು ಪ್ರಖ್ಯಾತಿಯನ್ನು ಪಡೆಯುತ್ತೆ, ಅದರ ಫಲ ಏನಾಗುತ್ತೆ ಅನ್ನೋದು ಮುಖ್ಯ. ಸಂಪೂರ್ಣವಾಗಿ ಚಿತ್ರ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಇದ್ದೀನಲ್ಲ, ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಈ ಕಂಪನಿ ಈಗಾಗಲೇ ಫ್ಯಾಕ್ಟರಿ ಅನ್ನೋ ಹೆಸರಿಗೆ ಸರಿಯಾಗಿ 50 ಚಿತ್ರಗಳನ್ನ 7 ವರ್ಷದಲ್ಲಿ ಮಾಡಿದವರು. 50 ಚಿತ್ರಗಳನ್ನ 7 ವರ್ಷದಲ್ಲಿ ಕನ್ನಡದಲ್ಲಿ ಮಾಡೋ ಹಾಗಾಗಲಿ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟರಿ ಅಂತ ನಾನು ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಚಾವ್ಲಾ ಅವ್ರ ಬಗ್ಗೆ ನಾನು ಏನ್ ಹೇಳಿದ್ರು ಕಮ್ಮಿನೇ. ಅದ್ಭುತವಾದ ಕ್ಯಾಮ್ರಾಮನ್ ಅವರು. ಧನಂಜಯ ಟೀಮಲ್ಲಿ ಬಹುಶಃ ಎಲ್ಲ ದೈತ್ಯ ಪ್ರತಿಭೆಗಳು ಇಲ್ಲಿ ಸೇರಿಬಿಟ್ಟಿದೆ ಅಂದ್ರೆ ತಪ್ಪಾಗ್ಲಾರ್ದು. ತುಂಬಾ ಚೆನ್ನಾಗಿದೆ. ನಮ್ಮ ಚಾವ್ಲಾ ಅವರು ಹೇಗೆ ಇಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ, ಆ ಕೆಲಸ ಮಾಡುವಾಗ ಯಾವ ರೀತಿ ಅವರು ಹಿಂದಿನಲ್ಲೂ ಕೆಲವೊಮ್ಮೆ ಮಾತಾಡ್ತಿರ್ತಾರೆ, ಅದನ್ನ ನಾವು ಯಾರು ಬಹುಶಃ ಚಾವ್ಲಾನೇ ಹೇಳಕ್ಕಾಗಲ್ಲ. ನಮ್ಮ ಗಣೇಶ್ ಅವ್ರ ಮಗ ವಿಹಾನ್ ಎಷ್ಟು ಚೆನ್ನಾಗಿ ಅದನ್ನ ಮಿಮಿಕ್ರಿ ಮಾಡಿ ತೋರಿಸ್ತಾನೆ ಅಂದ್ರೆ, ನಿನ್ನೆ ಅವ್ರು ಮಾತಾಡೋ ತರನೇ ಮಾತಾಡ್ತಿದ್ದ ಮೈಕ್ ಇಟ್ಕೊಂಡು. ತುಂಬಾ ಚೆನ್ನಾಗಿದೆ. ಅಷ್ಟು ಹೆಸರು ಮಾಡ್ಬಿಟ್ಟಿದ್ದಾರೆ ನಮ್ಮ ಮಧ್ಯ ಚಾವ್ಲಾ ಅವರು. ಇಡೀ ತಂಡಕ್ಕೆ, ಚಿತ್ರಕ್ಕೆ ಒಳ್ಳೇದಾಗ್ಲಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಇವತ್ತು ವಿಡಿಯೋ ಮಾಡ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟರಿ ಪರವಾಗಿ, ಗಣೇಶ್ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ, ಗುಡ್ ಈವ್ನಿಂಗ್.
ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಸ್ವಲ್ಪ ಸ್ವಲ್ಪ ಗೊತ್ತು, ಜಾಸ್ತಿ ಕನ್ಫ್ಯೂಷನ್ ಇದೆ. ಓಕೆ, ನಾನು ಫುಲ್ ಬ್ಲೆಸ್ಡ್ ಇದೆ. ಇದು ಎಷ್ಟು ಲೆಜೆಂಡ್ ತರ ಕೂತ್ಕೊಳ್ತಾ ಇದೆ. ಐ ಫೀಲ್ ರಿಯಲಿ ಬ್ಲೆಸ್ಡ್ ಟು ಬಿ ಸಿಟ್ಟಿಂಗ್ ಅಮಾಂಗ್ಸ್ ಆಲ್ ದೀಸ್ ಲೆಜೆಂಡ್ಸ್ ಟುಡೇ. ದಿಸ್ ಇದು ಚೆನ್ನಾಗಿದೆ ಫಿಲ್ಮ್. ಇದು ಗಣೇಶ್ ಸರ್ಗೂ ಮತ್ತೆ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಪ್ರೊಡ್ಯೂಸರ್ ವಿಶ್ವ ಸರ್ ಅವರ ತಂಗಿಯಾದ ವಿಜಯ ಮೇಡಮ್ಗೂ, ಆಮೇಲೆ ಹೊನ್ನವಳ್ಳಿ ಸರ್ಗೂ, ಕರಂಚಾಲ ಕ್ಯಾಮ್ರಾಮನ್ ಸರ್ಗೂ, ಮತ್ತು ರವೀಂದ್ರನಾಥ್ ಅವರು, ಮತ್ತು ಈಗ ಶ್ರೀನಿವಾಸ ಮೂರ್ತಿ ಸರ್ ಬರ್ತಾ ಇದ್ದಾರೆ. ಅವ್ರಿಗೂ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ನಾವು ಮಾಡ್ತಾ ಇದ್ದೀವಿ. ಒಂದು ಅದ್ಭುತವಾದ ಸೆಟ್ನ ಹಾಕಿ ಶೂಟಿಂಗ್ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದಾಗ ಅದು ಇಮಿಡಿಯೇಟ್ ಸೆಕೆಂಡ್ ಶೆಡ್ಯೂಲೇ ಮಾಡಬೇಕು ಅಂತ ಪ್ಲಾನ್ ಮಾಡಿ, ಅದರಲ್ಲಿ ತುಂಬ CG ವರ್ಕ್ ಇರೋದ್ರಿಂದ ಇವಾಗಲೇ ಶೂಟ್ ಮಾಡಿ ಅದನ್ನು CG ಕಳಿಸಿದ್ರೆ ಬೇಗ ಆಗುತ್ತೆ ಅಂತೇಳಿ ಪ್ಲಾನ್ ಮಾಡಿ ಇದು ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಹಿರಿಯರ ಒಂದು ಅವರು ಏನೇನು ಸಜೆಷನ್ ಕೊಟ್ಟರು ಅದೇ ಥರ ಒಂದ್ಸತಿ ನಿಮ್ಮನ್ನೆಲ್ಲ ಕರೆಸಿ ಸೆಟ್ನ ನೋಡಿದ್ರೆ ನಿಮಗೂ ಒಂದ್ಸತಿ ಗೊತ್ತಾಗುತ್ತೆ ಇದು ಯಾವ ಥರ ಸಿನಿಮಾ, ಯಾವ ಥರ ಬೇರೆ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಇವತ್ತು ಕರೆಸಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಎಸ್ಪೆಷಲಿ ಫೈಟ್ ಮಾಡಿ ಈ ತರ ಒಂದು ಪ್ಲಾನ್ ಮಾಡೋಣ ಅಂತ ಹೇಳಿದಾಗ ಗಣೇಶ್ ಸರ್ ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿರುತ್ತೆ, ಈ ತರ ಮಾಡೋಣ. ಯಾಕಂದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ನಮ್ದು ಏನಿರುತ್ತೆ ಅಟ್ಮಾಸ್ಫಿಯರ್ ನೋಡಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳಿದ್ರು. ಸ್ಪೆಷಲಿ ಶ್ರೀನಿವಾಸ ಮೂರ್ತಿ ಸರ್, ನೀವು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ, ನನಗೆ ತುಂಬಾ ಜನ ಜರ್ನಲಿಸ್ಟ್ ಫೋನ್ ಮಾಡ್ತಾ ಇದಾರೆ, ಹೆಂಗ್ ಬರ್ತಾ ಇದೆ ಏನು ಅಂತ, ನೀವು ಕರೆಸಿ ಮಾತಾಡಿ ಅಂತೆಲ್ಲ ಹೇಳಿದ್ರು. ಸೊ ಅದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಇವತ್ತು ಕರೆಸಿದ್ದೀವಿ. ತುಂಬ ಥ್ಯಾಂಕ್ಸ್. ನೀವು ಸೆಟ್ಟನ್ನೆಲ್ಲ ನೋಡಿದ್ರಿ, ಖುಷಿ ಪಟ್ರಿ. ಇನ್ನೇನಾದರೂ ಮುಂದೆ ಏನಾದರೂ ಕ್ವಶನ್ ಇದ್ರೆ ದಯವಿಟ್ಟು ಕೇಳಿ. ಎಸ್ಪೆಷಲಿ ಗಣೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಏನಾದರೂ ಬೇರೆ ಪ್ರಯತ್ನ ಮಾಡಬೇಕಂದ್ರೆ ಗಣೇಶ್ ಸರ್ ಅವ್ರ ಸಪೋರ್ಟ್ ಇದ್ರೇ ಆಗೋದು. ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅವ್ರ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದೆ. ಇವತ್ತು ನಾವು 30ನೇ ದಿವಸ ಈ ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಾ ಇರೋದು. 32 ಡೇಸ್ ಆಯಿತು. ಈ ಸೆಟ್ಟಲ್ಲಿ ತುಂಬ ಬಿಸಿಲಿತ್ತು, ಮಳೆ ಬಂತು, ಗಾಳಿ ಬಂತು. ಆಮೇಲೆ ಒಂದು 2-3 ದಿವಸ ತುಂಬ ಜೋರು ಮಳೆ ಬಂದು ಗಾಳಿ ಬಂದು ಒಂದು 2-3 ದಿವಸ ನಾವು ವೆಯ್ಟ್ ಮಾಡಿದ್ವಿ ಮಳೆ ನಿಂತ ಶೂಟಿಂಗ್ ಮಾಡೋಣ ಅಂತ. ಅಷ್ಟೆಲ್ಲ ಆದರೂ ನನಗೆಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಒಂದೊಂದು ಶಾಟ್ ತುಂಬಾ ಚೆನ್ನಾಗಿ ಬರೋದಕ್ಕೆ ನನಗೆ ಗಣೇಶ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮೇಡಮ್ ವಿಜಯ ಮೇಡಮ್ ಪ್ರೊಡ್ಯೂಸರ್ ಕಡೆಯಿಂದ ನಿಂತ್ಕೊಂಡು ಏನೇನು ನನಗೆ ಒದಗಿಸ್ಬೇಕು, ನಮ್ಮ ಶೂಟಿಂಗ್ ಏನೇನು ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ಪ್ರೊಡ್ಯೂಸರ್ ಥರ ಮನೆಯಲ್ಲೇ ಕುತ್ಕೊಳ್ದಿರ ಬೆಳಿಗ್ಗೆಯಿಂದ ನಮ್ಮ ಜೊತೆಗಿದ್ದು ಸಾಯಂಕಾಲವರೆಗೂ ಶೂಟಿಂಗ್ ಮುಗಿಸ್ಕೊಂಡು ಶೂಟಿಂಗ್ ಮುಗ್ದಾದ್ಮೇಲೆ ಏನೇನು ನಾಳೆಗೆ ಏನೇನು ಬೇಕು ಅಂತೆಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ನನಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಈಗ ಶ್ರೀನಿವಾಸ ಮೂರ್ತಿ ಸರ್ ಇಂದನೇ ಬರಲಿ, ಯಾಕಂದ್ರೆ ನಮಗೆಲ್ಲ ಹಿರಿಯರವರು. ಈ ಸೆಟ್ ಇವಾಗ ಹಾಕಿರೋದು ಒಂದು 500 ಇಯರ್ಸ್ ಬ್ಯಾಕ್, 500 ವರ್ಷಗಳ ಹಿಂದೆ ಏನು ನಾವು ಒಂದು ದೇವಗಿರಿ ಅಂತ ಒಂದು ಸಾಮ್ರಾಜ್ಯ ಇತ್ತು, ಆ ಸಾಮ್ರಾಜ್ಯದ ಬಗ್ಗೆ ನಾವು ಈ ತರ ಒಂದು ಸೆಟ್ ಹಾಕಿದೀವಿ. ಇದೇನಂದ್ರೆ ನಮ್ಮ ಇಮ್ಯಾಜಿನೇಷನ್, ಈ ತರ ಒಂದು ಇರುತ್ತೆ, ಹೀರೋ ಈ ತರ ಇರ್ತಾರೆ, ಅವರು ಒಂದು ರಾಜನಾಗಿ ಯಾವ ತರ ಇರ್ತಾರೆ ಅಂತೆಲ್ಲ ಪ್ಲಾನ್ ಮಾಡಿರೋಂತ ಇದೊಂದು ಸೆಟ್ ಇದು. ಯುದ್ಧ ನಡೆದ್ಮೇಲೆ ಏನಿರುತ್ತೆ ಅಂತ ಒಂದು ಸೀನ್ ಮಾಡ್ತಾ ಇವತ್ತು ನೀವು ಬಂದಾಗ ಯುದ್ಧದ ಸೀನ್ ಎಲ್ಲ ಕಂಪ್ಲೀಟ್ ಆಗಿದೆ. ಪ್ರತಿದಿನ ಎಷ್ಟು ಜನ ಜೂನಿಯರ್ಸ್ ಇರ್ತಿದ್ರು, ಹೇಗೆ ವರ್ಕ್ ಆಗ್ತಿತ್ತು ಅಂದ್ರೆ ವೇರಿಯೇಷನ್ ಬೇರೆ ತರ ಇರ್ತಾ ಇತ್ತು. ನಾವು ಫಸ್ಟ್ ಸಾಂಗ್ ಮಾಡಿದ್ವಿ, ಸಾಂಗ್ ಮಾಡಿದಾಗ ಒಂದು 100 ಜನ ಡ್ಯಾನ್ಸರ್ಸು ಮತ್ತೆ ಜೂನಿಯರ್ಸು ಬೇರೆ ಬೇರೆ ಅಂತ ಇನ್ಸ್ಟ್ರೂಮೆಂಟ್ಸ್ ಮಾಡ್ತಾರಂತ ಕಲಾವಿದರು ಎಲ್ಲ ಸೇರಿ ಒಂದು 800 ಜನ 900 ಜನ ಇರ್ತಾ ಇದ್ವಿ ಪ್ರತಿದಿನ. ಹಾಗೆ ಅದಾದ್ಮೇಲೆ ಸೀನ್ ಬಂದಾಗ ಕಲಾವಿದರು ಬೇರೆ ಸಹ ಕಲಾವಿದರೆಲ್ಲ ತುಂಬಾ ಆಡ್ ಆಗೋರು. ಮತ್ತೆ ಈಗ ಫೈಟ್ ಬಂದಾಗೆಲ್ಲ ಫೈಟರ್ಸ್ ಆಡ್ ಆಗ್ತಾ ಇದ್ರು. ಆ ತರ ಪ್ರತಿದಿನ ಒಂದು 800-900 ಜನ ಇರೋರು ಶೂಟಿಂಗ್ ಸ್ಪಾಟ್ ಅಲ್ಲಿ. ಟೆಕ್ನಿಷಿಯನ್ಸ್ ಎಲ್ಲ ಸೇರಿಸಿದ್ರೆ 1000 ಜನ ಇರ್ತಾ ಇದ್ವಿ ನಾವು.
ಸೆಟ್ ಬಗ್ಗೆ ಹೇಳಿ, ಸೆಟ್ ಹಾಕಿರೋದು. ಸೆಟ್ ನಮ್ಮ ಸಂತೋಷ್ ಪಾಂಚಾಲ ಅಂತ ಆರ್ಟ್ ಡೈರೆಕ್ಟ್ರು. ಅವ್ರು ಇವತ್ತು ಆಕ್ಚುಲಿ ಇನ್ನೊಂದು ಇದು ಸೆಟ್ಗೆ ಇನ್ನೊಂದಷ್ಟು ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಅಲ್ಲಿ ಹೋಗಿದ್ವಿ, ಬೇಗ ಬರಬೇಕಾಯ್ತು, ಆಗಿಲ್ಲ. ನೆಕ್ಸ್ಟ್ ಟೈಮ್ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು ಅವ್ರಿಗೆ. ಈ ಸೆಟ್ ಒಂದು 4 ತಿಂಗಳಿಂದ ಪ್ಲಾನ್ ಮಾಡಿ ಹಾಕ್ತಾ ಇದೀವಿ. ಅದಕ್ಕೆ ಪ್ರಿಪ್ರೇಷನ್ ಮಾಡೋದಕ್ಕೆ ಟೂ ಮಂತ್ಸ್ ಇಲ್ಲಿ ಈ ಜಾಗನ ತಗೊಂಡು ಇದನ್ನ ಸಮ ಮಾಡೋದಕ್ಕೆ ಇದು ತುಂಬಾ ಹೈಟ್ ವೇರಿಯೇಷನ್ ಇತ್ತು. ಇದನ್ನ ಸಮ ಮಾಡಿ ಒಂದು ಲೆವೆಲ್ಗೆ ತಗೊಳಕ್ಕೆ ನಮ್ಗೆ 2 ತಿಂಗಳಾಯ್ತು. ಅದೇ ತುಂಬಾ ಟೈಮ್ ತಗೊಂಡಿದ್ದು. ಯಾಕಂದ್ರೆ ಒಂದು ಫೋಟೋಗ್ರಾಫಿಗೆ ಯಾವ್ಯಾವ ತರ ಬರಬೇಕು, ಡ್ರೋನ್ ಎಲ್ಲ ತರಿಸಿ ಇದನ್ನೆಲ್ಲ ರೆಡಿ ಮಾಡಿಸಿ ಆಮೇಲೆ ಇದನ್ನ ಜಾಗ ಸಮ ಮಾಡಿ ಮಾಡುವಂತ ಜಾಗ ಇದು. ಇದು CG ವರ್ಕ್ ನಮ್ದು ಹೈದರಾಬಾದ್ ಅಲ್ಲಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಇದಿದೆ, ಇನ್ ಹೌಸ್ CG ಟೀಮ್ ಇದೆ. ಆ CG ವರ್ಕ್ ಎಲ್ಲ ಅಲ್ಲೇ ಮಾಡ್ತಾ ಇದೀವಿ. ಮೇನ್ ಏನಂದ್ರೆ ಇದು 1.5 year ಇಂದ ಪ್ಲಾನ್ ಮಾಡ್ತಾ ಇದ್ವಿ. ಈ ಸೆಟ್ಗೆ ಏನೇನ್ ಬರ್ಬೇಕು, ಯಾವ್ದಾವ್ದು ಬರ್ಬೇಕು, ಕಲರ್ ಯಾವ ತರ ಇರಬೇಕು, ಸ್ಟ್ರಕ್ಚರ್ ಯಾವ ತರ ಇರಬೇಕು ಅಂತೆಲ್ಲ 1.5 year ಇಂದ ಪ್ಲಾನ್ ಮಾಡ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ. ಇನ್ನು ಇದ್ರದ್ದು ವರ್ಕ್ ನಡೀತಾ ಇದೆ. ಸೈಮಲ್ಟೇನಿಯಸ್ಲಿ ಇಲ್ಲಿ ಶಾರ್ಟ್ ತೆಗಿತಾ ಇದ್ದಂಗೆ ಅಲ್ಲಿ ಹೈದರಾಬಾದ್ಗೆ ರಶಸ್ ಎಲ್ಲ ಹೋಗ್ತಾ ಇದೆ, ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಕಂಟಿನ್ಯೂಷನ್ ವರ್ಕ್ ಎಲ್ಲ ಇದೆ. ಸರ್, ಈಗ ಪಿನಾಕ ಅಂತ ಟೈಟಲ್ ಇಟ್ಟಿದ್ದೀರಾ, ಅದ್ರ ಕೆಳಗಡೆ ದಿ ಗಾರ್ಡಿಯನ್ಸ್ ಲೆಗಸಿ ಅಂತ ಇದೆ. ಏನ್ ಹೇಳಕ್ ಕೊಡ್ತಿದ್ದೀರಾ? ಆದ್ರೆ ಪಿನಾಕ ಒಂದು ಮಹಾರಾಜ, ದಿ ಗಾರ್ಡಿಯನ್ಸ್ ಲೆಗಸಿ ಅಂದ್ರೆ ಅವರು ಒಂದು ರಕ್ಷಕರಾಗಿ ಇರ್ತಾರೆ. ಅವರು ಒಂದು ಆ ಲೆಗಸಿ ಫುಲ್ ಒಂದು ರಕ್ಷಕರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ಡೀಟೇಲ್ ಬಿಟ್ಕೊಡ್ತೀನಿ. ಅದು ಆ ಟೈಟ್ಲಿಗೆ ಏನಿದೆ ಅಷ್ಟು ಸಾಕು ಅನ್ಸುತ್ತೆ. ನಾನು ಎಲ್ಲಿ ಕಥೆ ಹೇಳ್ಬಿಡ್ಲಿ? ಇಲ್ಲ, ಟೈಟ್ಲ್ ಅಷ್ಟಿದೆ, ಅಷ್ಟೇ ಹೇಳಿದೆ. ಕಾವಲುಗಾರರ ಪರಂಪರೆಯನ್ನ ಹೇಳುವಂತ ಸ್ವಲ್ಪ ಹಾಗೆ ಇರುತ್ತೆ ಆ ಟೈಟ್ಲಲ್ಲೇ. ಅದು ನಾವು ಅದನ್ನೇ ಫಸ್ಟ್ ಹೇಳಿದೀವಿ. ಯಾಕಂದ್ರೆ ನಾವು ಟೈಟ್ಲು ಬೇರೆ ತರ ಇಟ್ಟು ಅದಕ್ಕೆ ಬೇರೆ ತರ ಮೀನಿಂಗ್ ಕೊಟ್ಟೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ನಾವು ಟೈಟ್ಲ್ ಕಾರ್ಡ್ ಹಾಕಿದ್ವಿ. ಹೀರೋಯಿನ್ ಯಾರು? ಹೀರೋಯಿನ್ನು ನಯನ್ ಸಾರಿಕಾ ಅಂತ ಒಬ್ರಿದ್ದಾರೆ. ಆಮೇಲೆ ಅರ್ಚನಾ ಅಯ್ಯರ್ ಅಂತ ಇದ್ದಾರೆ. ಅವ್ರ ನೆಕ್ಸ್ಟ್ ಅವ್ರನ್ನು ಒಂದೊಂದೇ ಈಗ, ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಇದೀವಿ ನಾವು. ಇದು ಸೆಕೆಂಡ್ ಶೆಡ್ಯೂಲ್. ಈ ಫಸ್ಟ್ ಶೆಡ್ಯೂಲ್ ಒಂದು 15 ದಿವಸ ಶೂಟಿಂಗ್ ಮಾಡಿದೀವಿ. ಸೆಕೆಂಡ್ ಶೆಡ್ಯೂಲ್ 32 days ಶೂಟ್ ಮಾಡಿದೀವಿ. ಇನ್ನು ಒಂದೊಂದೇ ಹೋಗ್ತಾ ಹೋಗ್ತಾ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಅಂದ್ರೆ ರಾಜ್ಯರ ಕಥೆ ಆಗಿರೋದ್ರಿಂದ ಒಬ್ಬರೇ ರಾಣಿ ಇರ್ತಾರ, ತುಂಬಾ ಜನ ರಾಣಿಯರ? ನೆಕ್ಸ್ಟ್ ನೀವು ನೋಡ್ಬೇಕು. ನಿಮ್ ಕ್ಯೂರಿಯಾಸಿಟಿಗೆ ಅರ್ಥ ತುಂಬಾ ಇದೆ. ಒಬ್ಬರೇ ರಾಣಿ. ಒಟ್ಟು ಶೂಟಿಂಗ್ ಇನ್ನು ಎಷ್ಟು ದಿನ ಇದೆ? ಅಂದ್ರೆ ಯಾವಾಗ ಅಂದಾಜು ಯಾವಾಗ ಮುಗಿಬಹುದು? ಈ ವರ್ಷ ಎಂಡ್ ರಿಲೀಸ್ ಆಗತ್ತಾ ಅಥವಾ ನೆಕ್ಸ್ಟ್ ಇಯರ್ಗೆ ಇದಾಗತ್ತಾ? ನೆಕ್ಸ್ಟ್ ಇಯರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಯಾಕಂದ್ರೆ ಇದ್ರಲ್ಲಿ CG ವರ್ಕ್ ಜಾಸ್ತಿ ಇದೆ, ಹಾಗಾಗಿ ನೆಕ್ಸ್ಟ್ ಇಯರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಆಮೇಲೆ ಇದು ಯಾವುದೇ ರೀತಿಯಿಂದ ಒತ್ತಡದಲ್ಲಿ ಮಾಡುವಂತ ಕೆಲಸ ಅಲ್ಲ ಇದು. ಯಾಕಂದ್ರೆ ಒಂದೊಂದು ಫ್ರೇಮನ್ನು ನಾವು ನೋಡಿ CGಗೆ ಇದೇ ತರ ಬರಬೇಕು, ಈ ತರ ಬರಬೇಕು ಅಂತ ಮಾಡ್ತಾ ಇರೋದು. ಹಾಗಾಗಿ ಒತ್ತಡದಿಂದ ಇವಾಗಲೇ ರಿಲೀಸ್ ಮಾಡಬೇಕು ಅಂತ ಏನಿಲ್ಲ ಸರ್. ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡೋಣ ಅಂತ ಇದ್ದೀವಿ. ಡ್ಯಾನ್ಸ್ ಮಾಸ್ಟರ್ ಕಮ್ ಡೈರೆಕ್ಟರ್ ಅಂದ್ರೆ ನಾನು ಸರ್ ಜೊತೆ ಎಲ್ಲ ವರ್ಕ್ ಮಾಡಿದೀನಿ. ಯಾಕಂದ್ರೆ ನಾನು ಅವ್ರ ಜೊತೆ ರ್ಯಾಪೋ ಚೆನ್ನಾಗಿದೆ. ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಇದ್ದಾಗಿಂದನು, ಡ್ಯಾನ್ಸರ್ ಇದ್ದಾಗಿಂದನು ಸರ್ ಜೊತೆ ತುಂಬಾ ರ್ಯಾಪೋ ಇದೆ. ಸೊ ನನಗೆ ಸರ್ ಜೊತೆ ಮಾಡೋದಕ್ಕೆ ನನ್ಗೆ ತುಂಬಾ ಈಸಿ ಆಗ್ತಾ ಇದೆ. ಬಟ್ ಒಂದ್ ಥಿಂಗ್ ಏನಂದ್ರೆ ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಮಾಂಟೇಜ್ ಸಾಂಗು ಅದು ಇದು ಮಾಡಿ ಸ್ವಲ್ಪ ಆ ಒಂದು ಇದು ಬೆಳೆಸ್ಕೊಂಡಿದೆ. ಆ ಒಂದು ಇತ್ತು ನನಗೆ, ಈ ತರ ಮಾಡಿದ್ರೆ ಹಿಂಗಿರುತ್ತೆ, ಚೆನ್ನಾಗಿರುತ್ತೆ, ಈ ತರ ಮಾಡ್ಬೇಕು, ನಾನು ಮಾಡಿದಾಗ ಈ ತರನೇ ಇರ್ಬೇಕು ಅಂತ ಅನ್ಕೊಂಡಿದೆ. ಅದು ಈಗ ಕಂಟಿನ್ಯೂ ಆಗ್ತಾ ಇದೆ. ಇದ್ರಲ್ಲೂ ಅಂದ್ರೆ ಇನ್ನು ಸಾಂಗ್ ಸ್ಟಾರ್ಟ್ ಆಗಿಲ್ಲ, ಮಾಂಟೇಜ್ ಸಾಂಗ್ ಮಾತ್ರ ಮಾಡಿದೀವಿ. ಇನ್ನು ನೆಕ್ಸ್ಟ್ ಇರುತ್ತೆ ತುಂಬಾ, ಒಂದೊಂದೇ ಹೇಳ್ತೀನಿ. ಅಂದ್ರೆ ಈ ಸಿನಿಮಾದಲ್ಲಿ ಯಾವ್ದನ್ನು ರೆಗ್ಯುಲರ್ ಅಲ್ದೇ ಇರೋ ತರ ಒಂದೊಂದು ಎಪಿಸೋಡು ಬೇರೆ ಬೇರೆ ತರ ಇದೆ. ಅದಕ್ಕೆ ಒಂದೊಂದೇ ನಿಮ್ಗೆ ನಡಿಬೇಕಾದ್ರೆ ತೋರಿಸ್ತಾ ಇದ್ದೀವಿ. ಚಾಲೆಂಜಸ್ ಇರುತ್ತೆ. ಅಂದ್ರೆ ಹೀರೋನ್ ಇಲ್ಲಿವರೆಗೂ ನೋಡಿದ್ದು ಒಂದು ಲವರ್ ಬಾಯ್ ಈ ಥರದ್ದೊಂದು ನೋಡಿದ್ದಾರೆ. ಸೊ ತೀಪೋರ್ ಅವರು ಸಕ್ಸಸ್ ಆಗಿದ್ದು ಕೂಡ ಆ ಥರದ್ದೊಂದು ಫ್ಯಾಮಿಲಿ ಆ್ಯಂಡ್ ಲವ್ ಸ್ಟೋರಿ ಸಿನಿಮಾ. ಸೊ ಇಲ್ಲಿ ಅವ್ರನ್ನ ಎಲಿವೇಟ್ ಮಾಡಲಿಕ್ಕೆ ಆ ಕ್ಯಾರೆಕ್ಟರೈಸೇಷನ್, ನಾನು ಪರ್ಸ್ನಲ್ ಅಲ್ಲ, ಕ್ಯಾರೆಕ್ಟರೈಸೇಷನ್ ಎಲಿವೇಟ್ ಮಾಡಲಿಕ್ಕೆ ನಿಮ್ಗೆ ಏನು ಸವಾಲು ಅನ್ನಿಸ್ತು? ಸ್ಕ್ರೀನ್ ಪ್ರೆಸೆನ್ಸ್ ಅಂದ್ರೆ ಈ ಪ್ರಶ್ನೆನ ಸರ್ ನನಗೆ ಕೇಳ್ತಾ ಇದ್ರು, ನಿನ್ ಏನಕ್ಕೆ ಆ ಥರ ಮೋಟಿವೇಟ್ ಆಯ್ತು ಅಂತ. ಯಾಕಂದ್ರೆ ನಾನು ನೋಡಿದ್ದೀನಿ ಸರ್ದು ಪರ್ಫಾರ್ಮೆನ್ಸು. ಸರ್ ಜೊತೆ ನಾನು ಸಾಂಗ್ ಮಾಡ್ಬೇಕಾದ್ರೆಲ್ಲ
ಸಾಂಗಲ್ಲಿ ಆನ್ ಸ್ಕ್ರೀನ್ ಏನು ವರ್ಕ್ ಮಾಡ್ತಾ ಇದ್ರು ಅದು ಬಿಟ್ಟು ಇನ್ನೂ ನಮ್ಮ ಜೊತೆ ತುಂಬಾ ವಿಷಯನ ಹಂಚ್ಕೊಳ್ಳೋರು. ನಾವು ಅದನ್ನೆಲ್ಲ ತುಂಬಾ ಸತಿ ಅದನ್ನ ನಾವು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಆಸ್ ಎ ಕೊರಿಯೋಗ್ರಾಫರ್ ಆಗಿ ನನ್ಗೊಂದು ಕಾನ್ಫಿಡೆನ್ಸ್ ಇತ್ತು, ಸರ್ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವು ನೋಡ್ತೀರಾ ನೆಕ್ಸ್ಟ್ ಪೋಸ್ಟರ್ಸ್ ಆಗಲಿ ಇದಾಗ್ಲಿ ನೆಕ್ಸ್ಟ್ ನೋಡ್ತೀರಾ, ಆ ಕಾನ್ಫಿಡೆನ್ಸ್ ನನಗೆ ಸಾರೇ ಫುಲ್ಫಿಲ್ ಮಾಡಿದ್ರು. ಅಂದ್ರೆ ನನ್ ಕನ್ಸ್ ಕಾಣೋದು ಬೇರೆ, ನಾನು ಅನ್ಕೊಳ್ಳೋದು ಬೇರೆ, ಬಟ್ ಅದನ್ನ ಫುಲ್ಫಿಲ್ ಮಾಡೋದಿದೆಯಲ್ಲ ಅದು ಸಾರ್ ಅದನ್ನ ಸ್ಕ್ರೀನ್ ಮೇಲೆ ನನಗೆ ತೋರಿಸಿದ್ದಾರೆ. ತುಂಬಾ ಖುಷಿಯಾಗಿದೆ. ಡೆಫಿನೆಟ್ಲಿ ಇದೇನಂದ್ರೆ ಟೀಮ್ ವರ್ಕ್. ಯಾಕಂದ್ರೆ ಪ್ರತಿಯೊಂದು ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೂ ಪ್ರೊಡ್ಯೂಸರ್ನ ಒಂದ್ಸತಿ ಕೇಳ್ತಾ ಇದ್ದೆ ಈ ತರ ಮಾಡ್ಬೋದಾ ಅಂತ. ಅದ್ರ ನೆಕ್ಸ್ಟ್ ಇಮಿಡಿಯೇಟ್ ಸರ್ನ ಹತ್ರನೇ ಡಿಸ್ಕಸ್ ಮಾಡ್ತಾ ಇದ್ದಿದ್ದೆ. ಯಾಕಂದ್ರೆ ಇದು ಒಬ್ಬರು ಡಿಸಿಷನ್ ಅಲ್ಲ, ಒಬ್ಬರು ಡಿಸಿಷನ್ ತಗೊಳ್ಳೋದಾದ್ರೆ ಇಷ್ಟು ದೊಡ್ಡ ವಿಷಯ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು ನಿಜ ಹೇಳ್ಬೇಕು, ಯಾವುದೇ ಇನ್ಪುಟ್ಸ್ ಆಗಲಿ ನಾನು ತಗೊಂಡು ಅದ್ರಲ್ಲಿ ನಮ್ಗೆ ಹೆಂಗ್ ಇನ್ಪುಟ್ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಸಜೆಷನ್ಸ್ ತುಂಬಾ ತಗೊಂಡಿದ್ದೀನಿ. ಸರ್ ಇನ್ಪುಟ್ಸ್ ಅಂತಲ್ಲ, ಈಗ ಹಿರಿಯ ಕಲಾವಿದರು ಎಷ್ಟು ಜನ ಇದಾರೋ ಅಷ್ಟು ಜನನು ಇನ್ವಾಲ್ವ್ ಆಗಿ ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೂ ಸರ್ ಜೊತೆ ಕುತ್ಕೊಂಡು ಸರ್ ಹೇಳೋರು ಎಲ್ಲರೂ ಕುತ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ, ಅದು ಯಾವ ತರ ಏನ್ ಬಂತೆ ಔಟ್ಪುಟ್ ಹಿಂಗ್ ಬರುತ್ತೆ ಅಂತ ಡಿಸೈಡ್ ಮಾಡಿ ನಾವು ಶಾರ್ಟ್ ಹೋಗೋಣ ಅಂತ ಹೇಳಿ. ಹಂಗೆ ಎವ್ರಿ ಡೇ ನಾವು ಬಿಫೋರ್ ಆ ಸೀನ್ ತೆಗಿಬೇಕಾದ್ರೆ ಡಿಸ್ಕಸ್ ಮಾಡಿ ಹೋಗ್ತಾ ಇದ್ವಿ. ಸರ್ ಈಗ ಗಣೇಶರ್ ಸಿನಿಮಾ ಅಂದ್ರೆ ನಾರ್ಮಲ್ ಆಗಿ ವಿಲನ್ಸ್ಗಳು ಸೀನ್ಗಳೇ ಆಗಿರುತ್ತೆ, ಸಿಚುವೇಶನ್ಗಳೇ. ಸೊ ಇಲ್ಲಿ ಅಂದ್ರೆ ಒಂಥರ ಇದು 500 ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಪರ್ಟಿಕ್ಯುಲರ್ ವಿಲನ್ ಅಂತ ಇದಾರ ಅಥವಾ ಕ್ಯಾರೆಕ್ಟರ್ಗಳಲ್ಲೇ ವಿಲನ್ ಕ್ರಿಯೇಟ್ ಆಗುತ್ತಾ ಹೇಗೆ? ಪರ್ಟಿಕ್ಯುಲರ್ ವಿಲನ್ ಅಂತ ಇದ್ದಾರೆ, ಸಿಚುವೇಶನ್ ವಿಲನ್ ಆದ್ರೂ ಪರ್ಟಿಕ್ಯುಲರ್ ವಿಲನ್ ಅಂತ ಇದ್ದಾರೆ. ಶ್ರೀನಿವಾಸಮೂರ್ತಿ ಅಂತ ಅದನ್ನು ನೆಕ್ಸ್ಟ್ ನಾನು ಹೇಳ್ತೀನಿ. ತುಂಬಾ ಮೇನ್ ಆಗಿ ವಿಲನ್ ಅಂತ ಇದ್ದಾರೆ, ಅದನ್ನು ನಾನು ನೆಕ್ಸ್ಟ್ ಬಿಟ್ಕೊಡ್ತೀನಿ. ಶೂಟಿಂಗ್ ಆಗಿದೆ, ಅವ್ರ ಜೊತೆ ಶೂಟಿಂಗ್ ಆಗಿದೆ. ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡಿದ್ದಾರೆ ಅವರು, ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಆಗಿನೇ ತುಂಬಾ ಬ್ಯುಸಿ ಆಗಿದ್ರಿ, ಡೈರೆಕ್ಷನ್ ಮಾಡಬೇಕು ಅಂತ ಅನ್ಸಿದ್ದೇನೆ, ರೆಡಿ ಇದ್ರು ಅನ್ನೋ ಕಾರಣಕ್ಕೆ ಇಲ್ಲ. ಅಂದ್ರೆ ಡ್ಯಾನ್ಸ್ ಮಾಸ್ಟರ್ ಆಗಿ ನಿಮ್ಗೆ ಗೊತ್ತು ಬ್ಯುಸಿ ಇದ್ದೆ, ಈಗಲೂ ನಡೀತಾ ಇದೆ. ಈ ಶೆಡ್ಯೂಲ್ ಗ್ಯಾಪ್ ಅಲ್ಲಿ ಕೊರಿಯೋಗ್ರಫಿ ಮಾಡ್ತಾನೆ ಇದನ್ನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಅದೇ ಅದಕ್ಕೂ ಕಾರಣ ಏನಂದ್ರೆ ಸರ್ ಆಗ್ಲಿ ಮೇಡಮ್ ಆಗ್ಲಿ ಇಬ್ರು ಅಷ್ಟೇನೆ, ನೀವು ಯಾವ್ದನ್ನು ನಿಲ್ಲಿಸಬಾರ್ದು, ಪ್ರತಿಯೊಂದು ಕಂಟಿನ್ಯೂ ಮಾಡ್ತಾ ಇರ್ಬೇಕು ಅಂತ ಹೇಳಿ ನನಗೆ ಸಜೆಷನ್ ಕೊಟ್ಟಿದ್ದಾರೆ. ನನಗೇನ್ ಅಂದ್ರೆ ಸರ್ ಯಾವಾಗ್ಲೂ ತಮ್ಮಂತರ ಏನಾದ್ರು ಸಜೆಷನ್ ಕೊಡ್ಬೇಕು ಅದೇ ಕೊಡ್ತಾರೆ, ಯಾವ್ದನ್ನು ನಿಲ್ಲಿಸಬಾರ್ದು, ಇದನ್ನು ಮಾಡ್ಬೇಕು ಅದನ್ನು ಮಾಡ್ಬೇಕಂತ ಹೇಳಿ ಮಾಡ್ತಾ ಇರೋದ್ರಿಂದ ನನ್ಗೆ ಅದನ್ನು ನಡೀತಾ ಇದೆ. ಬಟ್ ಇದೇನಂದ್ರೆ ನನ್ಗಿದು ಸ್ಟ್ರೆಸ್ ಇದು ಅಂತ ಏನೋ ಅನಿಸ್ತಾ ಇಲ್ಲ ಸರ್, ಇದೊಂಥರ ಪ್ಯಾಷನ್. ನಾನು ಏನೇನು ಅನ್ಕೊಂಡಿದ್ನೋ ಕೆಲವೊಂದ್ಸತಿ ನಾನು ಕೊರಿಯೋಗ್ರಫಿಲಿ ಏನೇನ್ ಮಾಡಕ್ ಆಗಲ್ವೋ ಇಲ್ಲಿ ಮಾಡ್ತಾ ಇದೀನಿ ಅಂತ ಅಲ್ಲಿ ಒಂದು ಖುಷಿ ಇದೆ ಸರ್. ಕೆಲವೊಂದ್ಸತಿ ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ನಾವು ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಂತಾ ಇದ್ವಲ್ಲ, ಅದೆಲ್ಲ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ, ಅದೊಂದು ಖುಷಿ. Sir, first Kannada, my Kannada is not that good, so forgive me if I speak something wrong, okay? ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಫಸ್ಟ್ ಮೈ thank you for all of you, each one of you, even fans, like they have come from different places. Okay, the reason ಈ ಮೀಟ್ ನಾವು ಮಾಡಬೇಕು ಅನ್ನೋದು ಏನಕ್ಕೆ ಅಂದರೆ ಫಸ್ಟು ಒಂದು ಹೊಸ ಪ್ರಯತ್ನ ಇದು. ಗಣೇಶ್ ಅವರು ಈ ಹಿಸ್ ಕೆರಿಯರ್ನಲ್ಲಿನೂ ಒಂದು ಈ ಥರ ಪ್ರಯತ್ನ ಮಾಡಿಲ್ಲ. ಇದು ಮಾಡ್ತಾ ಇರೋವಾಗ ಅವ್ರಿಗೇನು ಅನಿಸ್ತಾ ಇದೆ, ಆ್ಯಂಡ್ ಅಗೇನ್ ನೀವು ಜರ್ನಲಿಸ್ಟ್ ಆಗಿ ನೀವು ಎಷ್ಟೊಂದು ಫಿಲಿಮ್ಸು ಈಗ ನಡೀತಾ ಇರೋದು ಎಲ್ಲ ನೋಡ್ತಾ ಇದ್ದೀರಾ ನೀವು. ಅದ್ರಲ್ಲಿ ನಾವು ಈ ಒಂದು ಹೊಸ ಪ್ರಯತ್ನನ ಯಾವ ಥರ ರಿಸೀವ್ ಮಾಡ್ತೀರಾ, ನಿಮ್ಗೆ ಏನು ಅನಿಸ್ತಾ ಇದೆ, ಇದು ನಿಮ್ಮ ಫೀಲ್ ಏನು ಅಂತ ಒಂದು ನಿಮ್ಮ ಪ್ರಯತ್ನನ ನಮ್ಮ ಪ್ರಯತ್ನನ ಒಂದು ನಿಮ್ಮ ಮೂಲಕವಾಗಿ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ಒಂದು ಆಸೆ ನಮ್ದಷ್ಟೇ. ದೆನ್ ಅಗೇನ್ ಲೈಕ್ ಆಸ್ ಮಾಸ್ಟರ್ ವಾಸ್ ಸೇಯಿಂಗ್, this journey is not today or yesterday, almost 1.5 years, nearly 2 years.
ಅಡ್ವಾನ್ಸ್ ಕೊಟ್ಟು ಒಂದೂವರೆ. ಸೊ ಇದು ಹೇಗಾಗಿದೆ ಅಂದ್ರೆ ಫಸ್ಟ್ ಗಣೇಶ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅಷ್ಟೇ. ದೇರ್ ವಾಸ್ ನೋ ಸ್ಟೋರಿ, ದೇರ್ ವಾಸ್ ನೋ ಲೈಕ್ ಓಕೆ ಸ್ಟೋರಿ ತಗೊಂಡ್ ಬಂದು ಈ ಸ್ಟೋರಿಗೆ ಈ ಹೀರೋ ಇದ್ರೆ ಚೆನ್ನಾಗಿರ್ತಾರೆ, ಇವ್ರು ಪಿಚ್ ಮಾಡೋಣ, ಹೀಗೆ ಹೋಗೋಣ ಅಂತ. ದಟ್ ವಾಸ್ ನಾಟ್ ದ ಇಂಟೆನ್ಷನ್. ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. This was my brother's dream, like I think more than 8 to 10 years back, I think he thought of it. But some reasons it didn't happen. Earlier film also it was supposed to happen with Ganesh sir, it didn't happen. Then like later, ivaga matte whatever reasons, like ಒಂದು ಸುಮಾರು 5-6 ವರ್ಷನೇ ಆಗೋಗಿದೆ ನಾವು ಕನ್ನಡ ಸಿನಿಮಾ ಮಾಡಿ, ಮತ್ತೆ we didn't come into ಕನ್ನಡ ಇಂಡಸ್ಟ್ರಿ. ಏನಿದ್ರು ನಮ್ದು ತೆಲುಗು ಅಂಡ್ ತಮಿಳ್ ಲೈಕ್ ಅದರ್ ಮೂವೀಸ್ ವಿ ವರ್ ಟ್ರೈಂಗ್, ಬಟ್ ಕನ್ನಡ ಮಾಡಿಲ್ಲ. ಮತ್ತೆ ಪುನಃ ಪ್ರಯತ್ನ ಮಾಡಬೇಕು ಅಂದ್ರೆ ಅನ್ನ ಫಸ್ಟ್ ಥಿಂಗ್ ಇಸ್ ಲೈಕ್ ನೋ ವಿ ವಿಲ್ ಮೇಕ್ ಗಣೇಶ್ ಸರ್ ಇಟ್ಸ್ ಇಟ್ ಅಂಡ್ ದೆನ್ ಲೈಕ್ ವಿಲ್ ಟೇಕ್ ಇಟ್ ಫರ್ದರ್ ಅಂತ. ಸೊ ಮೀಟ್ ಮಾಡಿದೀವಿ, ಓಕೆ ಆಗಿದ ತಕ್ಷಣ ಏನ್ ಮಾಡಬೇಕು ಅಂತ ದಟ್ ವಾಸ್ ಅ ಕ್ವೆಶನ್. ದೆನ್ ಲೈಕ್ ನಮ್ಮಿಬ್ಬರನ್ನ ಕೇಳಿದ್ರು ಗಣೇಶ್ ಸರ್ಗೆ ಎಂತ ಮೂವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. As usual, like we had a question mark face and we said like apart from love stories, like Ganesh sir has not done any other genre, not to a very big extent, like ಏನ್ ಮಾಡ್ಬೋದು ಅಂತ. Then immediately he said like think out of the box, come out of the regular ಇದರಿಂದ ಆಚೆ ಬಂದು think something else ಅಂತ. That's how we started our journey, and every bit of it, like every step, sir was there with us from story thought in the hididu every step it took forward. He was a part of it and he is a part of the entire thing. So thank you so much sir for all the support what you have given for us. So this is what like I would like to say thank you so much for everyone whoever has come. And ಇನ್ನೊಂದು ರಿಕ್ವೆಸ್ಟ್ ಏನು ಅಂದ್ರೆ, ಸಿ ಸೆಟ್ ಅನ್ನ ಹಾಕಿರೋದನ್ನ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಫೋಟೋ ಆದ್ರೂ ಏನೇ ಆಗ್ಲಿ ದಯವಿಟ್ಟು ಬಿಡಬೇಡಿ. ಏನಕ್ಕೆ ಅಂದ್ರೆ ತುಂಬಾ ವರ್ಕ್ ಮಾಡಿ ಅಂಡ್ ಯು ಕ್ಯಾನ್ ಸಿ ದಟ್ ನಥಿಂಗ್ ಇಸ್ ಕಂಪ್ಲೀಟ್. ನೀವು ನೋಡಿದ್ರೆ ಎವ್ರಿಥಿಂಗ್ ಹ್ಯಾಸ್ ಲೈಕ್ ಎಕ್ಸ್ಟೆನ್ಸಿವ್ CG ವರ್ಕ್. ಆ CG ವರ್ಕ್ ಇಲ್ಲದೆ ಅದನ್ನ ಹಾಕಿದ್ರೆ ಅದ್ರ ಬೆಲೆ ಕಡಿಮೆ ಆಗೋಗ್ಬಿಡುತ್ತೆ. ಅಂಡ್ ವಾಟ್ ಎವರ್ ಎಫರ್ಟ್ ವಾಟ್ ಎವರ್ ವಿ ಆರ್ ಪುಟಿಂಗ್ ಇನ್, ಅಂಡ್ ಹೀಗಿರೋ ಸಿಚುವೇಶನ್ ಹೇಗಿದೆಪ್ಪ ಅಂದ್ರೆ ಒಬ್ಬರನ್ನ ಸಿನಿಮಾಗೆ ಥಿಯೇಟರ್ಗೆ ಕರ್ಕೊಂಡು ಬರಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. That we all of us are seeing it on a day-to-day scenario. Big movies are like going down, and ಇಂಥ ಸಮಯದಲ್ಲಿ ಸಿನಿಮಾನ ನಾವು ಮೇಲೆ ಕೆತ್ತಬೇಕು ಅಂದ್ರೆ ತುಂಬಾ ಎಫರ್ಟ್ ಅಂಡ್ ಥಾಟ್ ಇರಬೇಕು. ಸೊ ಒಂದು ಮಾಮೂಲಿ ಸಿನಿಮಾ ಮಾಡಿಬಿಟ್ಟು ನಾನು ಎಲ್ಲರನ್ನೂ ಬಂದು ಥಿಯೇಟರ್ನಲ್ಲಿ ನೋಡಿ ಅಂದ್ರೆ ಯಾರು ನೋಡಲ್ಲ. ದೇ ಶುಡ್ ಹ್ಯಾವ್ ದಟ್. ಇವಾಗ ನಾನು ಆ ಪ್ಲೇಸ್ನಲ್ಲಿ ಇದ್ರೆ ಎನಿ ಫಿಲ್ಮ್ ಕಮ್ಸ್ ಎವ್ರಿವನ್ ಆಸ್ ಲೈಕ್ ಸಿನಿಮಾ ಚೆನ್ನಾಗಿದೆ ಅಂತ, ಹೌದಾ ಹೋಗೋಣ, ಇಸ್ ಇಟ್ ವರ್ತ್ ವಾಚಿಂಗ್ ದ ಥಿಯೇಟರ್? ಓ ಇಲ್ವಾ, 10 days ಆದ್ಮೇಲೆ OTT ನಲ್ಲಿ ಬರುತ್ತೆ ನೋಡ್ಕೊಳ್ಳೋಣ. Like that is the general, even though we are in the industry, we are also making movies, we all think the same thing. So ಅಂತ ಟೈಮ್ ನಲ್ಲಿ ಒಂದು ಸಿನಿಮಾನ ಎಲ್ಲಾರನ್ನು ಥಿಯೇಟರ್ಗೆ ಕರ್ಕೊಂಡು ಬಂದು ತೋರಿಸ್ಬೇಕು ಅಂದ್ರೆ ಅದಕ್ಕೆ ಮಾಡಬೇಕು ಪ್ರಯತ್ನನ ನಾವು ಮಾಡ್ತಾ ಇದೀವಿ. ಎಲ್ಲರೂ ನನಗೆ ಇದರಲ್ಲಿ ಲೈಕ್ ಪ್ಲೀಸ್ ಗಿವ್ ಅ ಹ್ಯಾಂಡ್ ಅಲಾಂಗ್ ವಿತ್ ಮೀ ಅಂಡ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ನೀವು ಅಂದರೆ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಆದರೆ ಅವಾಗಲೇ ಹೇಳಿದ್ರಿ ಗಣೇಶ್ ಅವ್ರ ಸ್ಟೋರಿ ಇಲ್ಲ ಏನಿಲ್ಲ, ಬಟ್ ಒಂದು ಸಿನಿಮಾ ಮಾಡಬೇಕು ಅನ್ನೋದಷ್ಟೇ ಇತ್ತು ಅಂತ. ಸ್ವಲ್ಪ ತುಂಬ ಕನ್ನಡದಲ್ಲಿ ಐ ಥಿಂಕ್ ಒಂದು 5-6 ಹೀರೋಗಳಿಗೆ ಹೀಗೆ ಇದೆ ಅನ್ಸುತ್ತೆ ನಿಮ್ಮ ಲೀಸ್ಟಲ್ಲಿ. ಎಸ್ ಸರ್, ಆಲ್ರೆಡಿ ದೇರ್ ಲೈಕ್ ಅಂದ್ರೆ ನಾ ಹೇಳಿಲ್ವಾ 1.5 year ಬ್ಯಾಕ್ ಆಗಿರೋದು. ಅದಾದ್ಮೇಲೆ ದೇರ್ ಆರ್ ಲೈಕ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಲೈಕ್ ಆಲ್ರೆಡಿ ವಿ ವೆಂಟ್ ಫಾರ್ವರ್ಡ್. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಪೀಪಲ್ ಮೀಡಿಯಾ is not people media, it's a people media factory. So we go with the factory model. In the sense, ನಮ್ಮ company ಬಂದು just 7 years old and we've already 50 film mark touch ಆಗಿದ್ದೀವಿ ನಾವು. So all like in the sense like 43 movies got released, 7 movies are under production and another 20 to 25 movies are in pre-production and varied stages ನಲ್ಲಿದೆ. ಐ ಥಿಂಕ್ ದರ್ಶನ್ ಮತ್ತೆ ಧ್ರುವ ಸರ್ಜಾಗೆ ಸಿನಿಮಾ ಮಾಡಬೇಕಾಗಿತ್ತಲ್ಲ? ಹೌದು ಸರ್, ಹೌದು ಸರ್. ಇಟ್ಸ್ ಇನ್ ದ ಪ್ರಾಸೆಸ್ ಸರ್. ಲೈಕ್ ಆಕ್ಚುಲಿ ಲೈಕ್
story or like they need to agree, but thought is there, even they are willing to do, it's still like have to go forward. ಕನ್ನಡದಲ್ಲಿ ಆ ಥರ ಎಷ್ಟು ಜನ ನಿಮ್ಮ ಪ್ರೊಡಕ್ಷನ್ ಸೊ ಸದ್ಯಕ್ಕೆ ಇವಾಗ ಶಿವಣ್ಣನ ಜೊತೆ ಒಂದಾಗಿದೆ, ಧ್ರುವ ಸರ್ಜಾ ಅವ್ರದ್ದು, ಶ್ರೀಮುರಳಿ ಅವ್ರದ್ದು, ದರ್ಶನ್ ಅವ್ರದ್ದು ಮಾತುಕತೆ ನಡೀತಾ ಇದೆ. ಸೊ ಇವಾಗಂತೂ ಸದ್ಯಕ್ಕೆ ಇರೋದು ಇದು. ಐ ಡೋಂಟ್ ನೋ ಲೈಕ್ ಹೌ ವೆಲ್ಸ್ ಲೈಕ್ ಇಟ್ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ. ತೆಲುಗಿನಲ್ಲಿ ನಿಮಗೆ ತುಂಬ ಅಂದರೆ ತಮಿಳಿಗಿಂತ ಕಂಪೇರ್ ಟು ತೆಲುಗು ತುಂಬ ಸೂಪರ್ ಹಿಟ್ ಸಿನಿಮಾಗಳನ್ನೆಲ್ಲ ಮಾಡಿದ್ರು. ಹೌದು ಸರ್. ತುಂಬ ದೊಡ್ಡ ಸಿನಿಮಾಗಳು ಮಾಡಿದ್ರಿ. ಕನ್ನಡದಲ್ಲಿ ಯಾರು ಹ್ಯಾಪಿ ಅಂದರೆ ಒಂದು ಸಿನಿಮಾ ಮಾಡಿದ್ರಿ, ಇಟ್ಸ್ ಹ್ಯಾಪಿ. ಸೊ ಆ ಒಂದು ಕ್ರೇಜ್ ಅಥವಾ ತೆಲುಗಿನ ಸಕ್ಸಸ್ ಈ ಸಿನಿಮಾದಿಂದ ಸಿಗ್ಬೋದು ಅಂತ ಅಂದ್ಕೊಂಡಿದ್ರೆ ಪಿನಾಕೈಯಿಂದ? ಸರ್ ಡೆಫಿನೆಟ್ಲಿ ಸರ್. ಇದು ಆ್ಯಕ್ಚುಲಿ ಮೈ ಬ್ರದರ್ ಗೇವ್ ಇಟ್ ಟು ಅಸ್ ಆಸ್ ಅ ಚಾಲೆಂಜ್. ಓಕೆ, ಈ ಸಿನಿಮಾನ ಯಾವ ರೀತಿ ನೀವು ಮಾಡ್ಬೋದು, it's not for Kannada or Telugu, for any film for that matter. How can you make a movie? ಒಂದು ಪ್ರೊಡಕ್ಷನ್ ಸೈಡ್ ಇಂದ ಇರ್ಬೋದು, ಒಂದು ಸ್ಟೋರಿ ಸೈಡ್ ಇಂದ ಇರ್ಬೋದು, ಲೈಕ್ ವೇರಿಡ್ ಆಸ್ಪೆಕ್ಟ್ಸ್ ಆಫ್ ಇಟ್. ವಿ ನೀಡ್ ಟು ಟೇಕ್ ಇಟ್ ಆಸ್ ಲೈಕ್ ಒಂದು ಡೆಡಿಕೇಶನ್ ಇಂದ, ಒಂದು ಲೈಕ್ ಇಫ್ ಯು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ದ ರೂಟ್ ಆಫ್ ಇಟ್, ಇಟ್ಸ್ ಆಲ್ವೇಸ್ ಸೇಸ್ ದಟ್ ಲೈಕ್ ನಾವು ಒಂದು 20 ಕೋಟಿ ಅಂತ ಹಾಕೊಂಡು ಹೋದ್ವಿ, 40 ಕೋಟಿ ಆಗೋಗಿದೆ. ಹೇಗಾಯ್ತು? ಆಗಲ್ಲ ತಾನೆ, ಅದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ನಥಿಂಗ್ ಬಟ್ ಪ್ಲಾನಿಂಗ್ ಇಸ್ ನಾಟ್ ಕರೆಕ್ಟ್ ಆರ್ ಕೋಆಪರೇಷನ್ ಇಸ್ ನಾಟ್ ದೇರ್, ಲೈಕ್ ಮೆನಿ ಆಸ್ಪೆಕ್ಟ್ಸ್ ಆಗಲ್ಲ. ಸೊ ಅಂಥದ್ದು ಏನೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕೈ ಸೇರಿಸಿದ್ರೆ ಏನ್ ಮಾಡ್ಬೋದು ಅನ್ನೋದಕ್ಕೆ ದಿಸ್ ಈಸ್ ಒನ್ ಆಫ್ ದ ಮೂವಿ ಫಾರ್ ಅಸ್. ತೆಲುಗಿನಲ್ಲಿ ಟೀಸರ್ ನೋಡಲಿಕ್ಕೆ ಥಿಯೇಟರ್ ನೋಡ್ಕೊಂಡು ಬಂದು ಸಿನಿಮಾ. ಸೊ ಕನ್ನಡದಲ್ಲಿ ನೀವು ಕನ್ನಡದಲ್ಲಿ ಇಲ್ಲಿವರೆಗೂ ಮಾಡಿರೋದು ಆ ಥರದೊಂದು ಮಾರ್ಕೆಟಿಂಗ್ ಮಾಡಲಿಲ್ಲ ಸೊ ಅನ್ನೋದೊಂದಿದೆ. ಸೊ ಈ ಸಿನಿಮಾನ ಆ ಲೆವೆಲ್ಗೆ ಏನಾದರೂ ಮಾರ್ಕೆಟಿಂಗ್ ಆಸ್ ಅ ಪ್ರೊಡಕ್ಷನ್ ಸೈಡ್? ಸರ್ ಮಾರ್ಕೆಟಿಂಗ್ ಅಂದರೆ ಮಾಡಲೇಬೇಕಾಗುತ್ತೆ ಸರ್, ಇಲ್ಲ ಅಂದರೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಯು ಕ್ಯಾನ್ ಸಿ ದಟ್ ರೈಟ್. ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಲೈಕ್ ವಾಟ್ ವಿ ಆರ್ ಡೂಯಿಂಗ್ ಅನ್ನೋದು ಜನಕ್ಕೆ ಗೊತ್ತಾಗದೆ ಹೋದರೆ they don't know what we are doing alva. So still like a lot of way ahead, but definitely agi ಮಾಡಿ ಮಾಡ್ತೀವಿ. ಈ ಮನಸ್ಸು ಮಾಡಿದ್ರೆ ಇನ್ನೊಂದು ದೊಡ್ಡ ಡೈರೆಕ್ಟರ್ ಅಂದರೆ 10ನೇ ಸಿನಿಮಾ ಸಕ್ಸಸ್ ಕೊಟ್ಟಿರೋ ಡೈರೆಕ್ಟರ್ನ ಕಮ್ ಬ್ಯಾಕ್ ಬರ್ಬೋದಾಯ್ತು ಸರ್. ನಾನು ಅದೇ ಅಲ್ವಾ ಸರ್ ಹೇಳಿದ್ದು, ಒಗ್ಗಟ್ಟಿಯಾಗಿ ಒಂದೇ ಮೈಂಡ್ ಸೆಟ್ ಇಂದ, ಒಂದೇ ವೇವ್ ಲೆಂತ್ ಇಂದ ಇದನ್ನ ಸಿನಿಮಾಕ್ಕೋಸ್ಕರ ಪ್ಯಾಷನ್ ಇಟ್ಟು ಮಾಡಿದ್ರೆ, ಇಟ್ ಈಸ್ ವೆದರ್ a new director or a veteran director or a successful director, doesn't matter. Even the big successful directors, they are not able to do very good films right now, as we are seeing recent idunella now nodta idive. The reason is getting carried over, or whatever the reason. I cannot say this is that anta pinpoint agi helok agalla, but there are multiple reasons. But passion annodondu ide alva, ellaru correct agi ittu madidre we can do a lot of things.